ಒಂದು ಸಾಲದಲ್ಲ. ನಾವು ಮೊದಲು 5 ದಿವಸ ಆಟ ಆಡ್ತಾಯಿದ್ರು ನಮ್ಮ ಹಿಂದಿನ ಟೆಸ್ಟ್ ಆಟಗಾರರು. 3-4 ದಿನ ತೆಗೆದುಕೊಂಡು 500-600 ಹೊಡಿತಾಯಿದ್ರು. ಇವತ್ತು ಒಂದು 20 ಓವರ್ಗಳಲ್ಲೇ 500 ದಾಡ್ತಾರಪ್ಪ ಅಂತಂದ್ರೆ ಎಡಬಲ ಬಂದಂತಂದ್ರೆ ಸಾಲು ಸಾಧ್ಯ ಅಲ್ಲ. ಅದರಲ್ಲಿ ಈ ಬೃಹತ್ ಸ್ಕೋರ್ ಮಾಡಿದಂಥ ರಜತ್ ಪಾಟೀದಾರರ ಟೀಮ್ ಇದ್ದಿದ್ದು ಅಂದ್ರೆ RCB ಫೈನಲ್ ಗಂಟೆ ಆಗ್ಯದ. ಇನ್ನೇನಿದ್ರು ಅದು ನಿರುಂಬಳ ಅಂತೀವಿ ನಾವು. ಇನ್ನು ಅದೊಂದು ಅದರತ್ತ ದೃಷ್ಟಿ. ಅದು ಇಲ್ಲಿವರೆಗೆ ಆದಂಥ ಎಲ್ಲ ಮ್ಯಾಚ್ಗಳು ನೋಡಿದಾಗ RCB ತನ್ನ ಬ್ಯಾಲೆನ್ಸನ್ನು ಕಾಯ್ಕೊಂಡು ಬಂದದ. ಈ ಹಿಂದೆ ಸೋತಿದ್ದಕ್ಕೆ ಇಲ್ಲೇ ಏನಪ್ಪ ಅದು ಗೆಲುವಿನ ಮೂಲಕ ಉತ್ತರ ಕೊಟ್ಟದ. ಯಾಕಂತಂದ್ರೆ ಸೋಲು ಗೆಲುವಂತ ಇರುವುದು ಇದು ಆಟದ ಭಾಗ, ಯಾವ ಜೀವನದ ಭಾಗವೂ ಹೌದು. ಆ ನೆಲೆಯಲ್ಲಿ ಹಿಂದಿನದನ್ನು ಮರೆತು ಚೆನ್ನಾಗಿ ಆಡಿದಂಥ RCB ಫೈನಲ್ಗೆ. ಇನ್ನು ಇವತ್ತು ನಡೆದಿದ್ದು ಅಷ್ಟೇ ಪ್ರಮುಖವಾದ ಮ್ಯಾಚ್ ಅದ. ಎಲಿಮಿನೇಟರ್ ಕಿತ್ತಾಕೋದು. ಈ ನಿಜವಾಗಿಯೂ ಈ ಸಲ ಅಲ್ಲ, ಮೊದಲಿಂದ IPL ಮಾಡಿದಂಥ ರೂಲ್ಸ್ ಭಾಳ ಚೆನ್ನಾಗಿದ್ದಾವೆ. ಯಾಕಂದರೆ ಯಾರಿಗೂ ಅನ್ಯಾಯ ಆಗೋ ಸಾಧ್ಯತೆಗಳು ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಮೊದಲೇನಾಗ್ತಿತ್ತು, ಕ್ವಾರ್ಟರ್ ಫೈನಲ್ ಆಗ್ತಿತ್ತು, ಅಥವಾ ರೌಂಡ್ಗಳಾಗ್ತಿದ್ದು, ಆನಂತರ ಕ್ವಾರ್ಟರ್ ಫೈನಲ್ ಬರ್ತಿತ್ತು, ಸೆಮಿಫೈನಲ್ ಬರ್ತಿತ್ತು, ಆನಂತರ ಫೈನಲ್ ಆಗ್ತಿತ್ತು. ಅಲ್ಲೇ ಯಾವುದೋ ಒಂದು ಟೀಮಿಗೆ ಅನ್ಯಾಯ ಆಗ್ತದೆ ಏನೋ ಅನ್ನುವಂಥ ಭಾವಿತ್ತು. ಅದರಿಂದ ಹಾಗಿಲ್ಲ. ಇದರಲ್ಲೊಂದು ಹೊಸ ರೂಲ್ಸನ್ನು ಮಾಡಿಬಿಟ್ಟಿದ್ದಾರೆ ಕ್ರಿಕೆಟ್ ರಂಗದಲ್ಲಿ. ಮೊದಲಿಗೆ ನಡೆಯೋದು 3 ಮತ್ತು 4ನೇ ನಂಬರ್ ಬಂದಂಥ ಟೀಮ್ಗಳ ಮಧ್ಯದಲ್ಲೇ ಘರ್ಷಣೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲಿ ಯಾರು ಗೆಲ್ತಾರ ಲಾಸ್ಟ್ಗೆ ಕೊಡೋದು ಅವ್ರು ಎಲಿಮಿನೇಟರ್ ದಾಟಿ ಹೋಗುವಂಥ ಇವತ್ತದ ಆಟ ನಡೀತಾ ಇದೆ. ಮುಂದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ನಡೆದಲ್ಲೇ ಅಲ್ಲಿ ಒಂದು ಅವಕಾಶಪ್ಪ. ಇಬ್ಬರಲ್ಲೇ 2 ಸ್ಟ್ಯಾಂಡರ್ಡ್ ಟೀಮ್, ನಿನ್ನೆ ಆಡಿದಂಥ ಟೀಮ್ಗಳು 2 ಸ್ಟ್ಯಾಂಡರ್ಡ್ RCB ಮತ್ತು GT. ಇಲ್ಲೇ ಬೈ ಚಾನ್ಸ್ ಏನೋ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ. 244 ರನ್ನು, 254 ರನ್, ಕೇವಲ 9-10 ರನ್ನದಲ್ಲಿ